ಸೊ ಸುಮಾರು ದಿನ ಆಗೋಗಿತ್ತು ಬುಕ್ಸ್ ಎಲ್ಲ ಮುಟ್ಟಿ. ಸೊ ಬುಕ್ಸ್ ಎತ್ಕೊಂಡಿದ್ದೀನಿ ಇವತ್ತು. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಈ ನಡುವೆ ಕಾಲೇಜ್ ಇಲ್ದಿರೋದ್ರಿಂದ ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಸೊ ಇವತ್ತು ಎದ್ದೇಳೋಷ್ಟೊತ್ತಿಗೆ ಒಂದು 10 ಗಂಟೆ ಆಗೋಗಿತ್ತು. ಸೊ ಬೇಗ ಬಿಸಿನೀರು ಕುಡ್ಕೊಂಡು ಟಿಫನ್ ತಿಂದೆ. ಆಮೇಲೆ ಒಂದು ಸ್ವಲ್ಪ ನೋಡಿದ್ರೆ ಬಿಸಿಲು ಮಳೆ ಎರಡೂ ಬರ್ತಾಯಿದೆ. ಇದರಲ್ಲಿ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಫುಲ್ಲು ಬಿಸಿಲು ಬಟ್ ಮಳೆ ಬರ್ತಾಯಿದೆ. ನಿನ್ನೆ ಬಟ್ಟೆ ಒಣಗಾಕಿದ್ನಲ್ಲ, ಸೊ ಬೇಗ ಎತ್ಕೊಂಬರೋಣ ಅಂತ ಹೋದೆ. ಒಂದು ಸ್ವಲ್ಪ ನೆಂದೋಯ್ತು. ಬಟ್ ಕ್ಯಾಮ್ರಾ ಜಸ್ಟಿಸ್ ಕೊಡ್ತಾ ಇಲ್ಲ. ಏನು ಮಾಡೋಣ, ನಮ್ಮದು ಐಫೋನಲ್ಲ, ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ. ಸೊ ಮಳೆ ಬರ್ತಾಯಿತ್ತು. ಆ್ಯಂಡ್ ಆಲ್ಸೋ ಅದೆಲ್ಲ ಮುಗಿಸ್ಕೊಂಡು ಬಂದು ಇನ್ಮೇಲೆ ಫುಲ್ಲು ಸ್ಟಡಿ ವ್ಲಾಗ್ಸೇ ಆಗೋಗುತ್ತೆ ನಿಮ್ಮದು, ಡೈಲಿ ವ್ಲಾಗಲ್ಲೆಲ್ಲ. ಯಾಕಂತಂದರೆ ನನಗೂ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಈ ಮಂತ್ 15th. ಸೊ ಸುಮಾರು ದಿನ ಆಗೋಗಿತ್ತು ಬುಕ್ಸ್ ಎಲ್ಲ ಮುಟ್ಟಿ. ಸೊ ಬುಕ್ಸ್ ಎತ್ಕೊಂಡಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದರೆ ಇನ್ನು 15 ದಿನ ಇರೋದು. ಅಂದರೆ 15th ಅಂದರೆ ಇವತ್ತು 3rd ಅಲ್ವಾ ಡೇಟು. ಸೊ ಇನ್ನು ಆಲ್ಮೋಸ್ಟ್ ಕಮ್ಮಿ ದಿನವೇ ಇರೋದು ನನಗೂ, ಓದ್ಕೊಬೇಕಲ್ವಾ. ಆದ್ದರಿಂದ ಬುಕ್ಸ್ ಎತ್ಕೊಂಡಿದ್ದೀನಿ. ಯಾಕಂತಂದರೆ ಸಿಲೆಬಸ್ ಜಾಸ್ತಿ ಇದೆ, ಕವರ್ ಮಾಡೋದು ತುಂಬ ಇದೆ. ಆ್ಯಂಡ್ ಆಲ್ಸೋ ಒಂದು ಸಬ್ಜೆಕ್ಟ್ ಅಲ್ಲ, ನಮಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು ಒಂದು 5 ಸಬ್ಜೆಕ್ಟ್ಸ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸೇ ಇದೆ. ಸೊ ಕವರ್ ಮಾಡಬೇಕು ಅದೆಲ್ಲ. ಸೊ ಆದ್ದರಿಂದ ಒಂದು ಸ್ವಲ್ಪ ಟಾರ್ಗೆಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡೋಣ, ನನ್ನ ಮಾರ್ಕ್ಸ್ ಟಾರ್ಗೆಟ್ ಕೂಡ ಒಂದು ಸ್ವಲ್ಪ ಇದೆ, ಇಷ್ಟು ತೆಗಿಬೇಕು ಅಂತ. ಸೊ ಇನ್ ಕೇಸ್ ಅದೇನಾದರೂ ಬಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ಪೂರ್ತಿ ಒಂದು 4 to 5 hours ಸ್ಟಡಿಯಲ್ಲೇ ಆಗೋಯಿತು. 1 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಓದೋಕ್ಕೆ ಕೂತ್ಕೊಳ್ಳೋಕ್ಕೆ. ಆಲ್ಮೋಸ್ಟ್ ಒಂದು 5 ಗಂಟೆವರೆಗೂ ಓದ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿರೋದ್ರಿಂದ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಟ್ಟೆ ಇವತ್ತು. ಒಂದು ಸ್ವಲ್ಪ ಅವಲಕ್ಕಿ ಇತ್ತು, ಅವಲಕ್ಕಿ ಸ್ವಲ್ಪ ತಿಂದ್ಕೊಂಡು ನನ್ನ ದಿನ ಮಧ್ಯಾಹ್ನ ಆಗೋಯಿತು. ಸೊ ಆಗಾಗ ಒಂದು 10 ನಿಮಿಷ ಗ್ಯಾಪ್ ತೊಗೊಂಡು ಇವತ್ತೆಲ್ಲ ಓದೋದೇ ಆಗೋಯಿತು. ಸೊ ಇಲ್ಲಿ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಇವತ್ತು ಒಂದು ಸಬ್ಜೆಕ್ಟ್ ಎತ್ಕೊಂಡೆ. ಒಂದು 5 ಚಾಪ್ಟರ್ಸ್ ಇದೆ ಸಬ್ಜೆಕ್ಟಲ್ಲಿ. ಇದು ಕೂಡ ಪ್ರಾಕ್ಟಿಕಲ್ ಸಬ್ಜೆಕ್ಟೇ. ಸೊ ಆದ್ದರಿಂದ ಇವತ್ತೊಂದು 3 chapters to 4 chapter ಕಂಪ್ಲೀಟ್ ಮಾಡೋಣ ಅಂತಲೇ ಎತ್ಕೊಂಡಿದ್ದು. ಸೊ ಒಂದು 3 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಆಲ್ಸೋ ಸಂಜೆ ಒಂದು 5 ಗಂಟೆ ಹಂಗೆ ರಸಮ್ ರೈಸ್ ಮಾಡ್ಕೊಂಡಿದ್ದೆ. ಸೊ ಇದನ್ನು ತಿಂದು ನನ್ನ ದಿನ ಮುಗಿಸ್ದೆ.